ದೇವಶನ್ರೆ, ನಸರಿದಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕರ್ತನ ಸನ್ನಿಧಾನದಲ್ಲೇ ಈಗ ತಾನೇ ಎಷ್ಟೊಂದು ಉನ್ನತವಾದಂಥ ಅದ್ಭುತಗಳನ್ನು, ಅತಿಶಯ ಕಾರ್ಯಗಳನ್ನು ಈ ಸೇವೆ ಮೂಲಕವಾಗಿ ಆತ್ಮೀಯರ ಕುಟುಂಬಗಳಲ್ಲಿ ನಡೆದಿದ್ದನ್ನು ನೀವು ಕೇಳಿದ್ದೀರಿ. ಪ್ರತ್ಯೇಕವಾಗಿ ದೇವರು ಇನ್ನೂ ಹೆಚ್ಚಾಗಿ ನಿಮ್ಮೆಲ್ಲರ ಶೂತದಲ್ಲಿ ಇನ್ನೂ ಅನೇಕ ವಿಧವಾದ ಅದ್ಭುತಗಳನ್ನು, ಅತಿಶಯಗಳನ್ನು ನಡೆಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಪ್ರತ್ಯೇಕವಾಗಿ ಭಾನುವಾರ ನಡೆಯುವಂಥ 2 ಆರಾಧನೆಗಳಿಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಮೊದಲನೇ ಆರಾಧನೆ ಬೆಂಗಳೂರು ಪಟ್ಟಣದ ಹೆದರದಿರು ನನ್ನ ಮನವಿ ಸಭೆ ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಹೊರಮಾವು ಅಗ್ರ ರೋಡ್, ಶಾಂತಿ ಸರ್ಕಲ್ನಲ್ಲಿ ನಡೆಯುವಂಥ ಈ ಆರಾಧನೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ 9 ಗಂಟೆಗೆ ಮುಗಿಯುತ್ತದೆ. ಕರ್ತನ ಸನ್ನಿಧಾನದಲ್ಲಿ ಅನೇಕ ಆತ್ಮೀಯ ಮಕ್ಕಳು ಇವತ್ತು ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಮಕ್ಕಳ ಭಾಗ್ಯವನ್ನು, ಅನೇಕರ ಬಿಸ್ನೆಸ್ನಲ್ಲಿ ಉನ್ನತಿಯನ್ನು, ಅನೇಕ ವಿಧವಾದಂಥ ಆಶೀರ್ವಾದಗಳ ಜೊತೆಯಲ್ಲಿ ಆತ್ಮಿಕವಾದಂಥ ಅಭಿವೃದ್ಧಿಯನ್ನು ಸದಾ ಸಭೆಯಲ್ಲಿ ಹೊಂದಿಕೊಳ್ತಾ ಇದ್ದಾರೆ. ಅನೇಕ ಜನರ ಕಣ್ಣೀರನ್ನು ದೇವರು ಆ ಸ್ಥಳದಲ್ಲಿ ಒರೆಸ್ತಾ ಇದ್ದಾನೆ. ನಿಮ್ಮ ಬದುಕಿನಲ್ಲಿ ಸದಾ ಅದ್ಭುತಗಳು, ನಿಮ್ಮ ಕಣ್ಣೀರುಗಳು ನೀಗಲ್ಪಟ್ಟು ನೀವು ವಿಶೇಷವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಂದರೆ ಈ ಭಾನುವಾರದ ಉದಯ ಕಾಲದ 7 ಗಂಟೆ ಆರಾಧನೆಗೆ ಕುಟುಂಬವಾಗಿ ಬನ್ನಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ತುಮಕೂರಿನಲ್ಲಿರುವಂಥ ಹೆದರದಿರು ನನ್ನ ಮನವಿ ಹಿರಿ ಸಭೆಯಲ್ಲಿ ಸರಿಯಾಗಿ 9:30ರಿಂದ 12:30 ತನಕ ನಡೆಯುವಂಥ ಈ ಪವಿತ್ರವಾದಂಥ ಆರಾಧನೆಗಳಲ್ಲಿ ನೀವು ಕುಟುಂಬವಾಗಿ ಬಂದು ಭಾಗವಹಿಸಿರಿ. ಜೀವವುಳ್ಳಂಥ ಆರಾಧನೆ, ಜೀವವುಳ್ಳಂಥ ವಾಕ್ಯ, ವಾಗ್ದಾನಗಳನ್ನು ಮತ್ತು ಪ್ರತ್ಯೇಕವಾಗಿ ಬಿಡುಗಡೆ, ಅದ್ಭುತ ಸ್ವಸ್ಥತೆಗಳನ್ನು ಹೊಂದಿಕೊಳ್ಳುವುದಕ್ಕೆ ಇದು ಸುಸಮಯ. ಅದರ ಜೊತೆಯಲ್ಲಿ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ನಾವು ಸದಾ ಸಜೀವವುಳ್ಳವರಾಗಿ ಆತನ ನಾಮವನ್ನು ಘನಪಡಿಸುವಂಥ ಸಂದರ್ಭ. ಈ ವಿಶೇಷವಾದ 2 ಆರಾಧನೆಗಳಲ್ಲಿ ಪರಲೋಕವು ತೆರೆಯಲ್ಪಡ್ತದೆ. ಅದ್ಭುತ ಸ್ವರೂಪನಾಗಿರುವಂಥ ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಬಿಡುಗಡೆ, ಸಮಾಧಾನವನ್ನು ಕೊಡಲಿಕ್ಕೆ ಆತನು ಇಳಿದು ಬರುವಂತನಾಗಿದ್ದಾನೆ. ಯಾರ್ಯಾರು ಒಂಟಿತನದಲ್ಲಿ, ದುಃಖದಲ್ಲಿ, ಬಾಧೆಯಲ್ಲಿ, ಕಣ್ಣೀರಿನಲ್ಲಿ, ಅನೇಕ ವಿಧವಾದಂಥ ಶತ್ರು ತಡೆಗಳ ಮಧ್ಯದಲ್ಲಿ ನೀವು ಬದುಕ್ತಾ ಇರುವುದಾದರೆ ಈ 2 ಆರಾಧನೆಗಳಲ್ಲಿ ಯಾವುದಾದ್ರೂ ಒಂದು ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಶನ್ರೆ, ಈಗಾಗಲೇ ನೀವು ಟೈಟಲನ್ನು ನೋಡಿದ ಹಾಗೆ ಎಲ್ಲ ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ಯಾವುದು ಗೊತ್ತಾ ಎಂಬುದಾಗಿ. ದನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ನಾಮಕ್ಕೆ ನಾನು ಮಹಿಮೆ ಸಲ್ಲಿಸ್ತೇನೆ. ಯಾಕೆಂದರೆ ನಮ್ಮ ದೇವರು ಅದ್ಭುತ ಸ್ವರೂಪನಾಗಿರುವಂಥ ದೇವರಾಗಿದ್ದಾನೆ. ಆತನಿಗೆ ಇನ್ನೊಂದು ಹೆಸರೇ ಸರ್ವಶಕ್ತನು ಅಂತ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನು ಎಲ್ ಶಡಾಯ್ ಆಗಿರುವಂಥ ದೇವರು. ಆತನು ಮಹೋನ್ನತನಾದಂಥ ದೇವರು ಆತನಾಗಿದ್ದಾನೆ. ಯಾಕೆಂದರೆ ದೇವರ ಉನ್ನತವಾದಂಥ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವ ಹಾಗೆ ಅನೇಕ ಅದ್ಭುತಗಳನ್ನು ನಮ್ಮ ಬದುಕಿನಲ್ಲಿ ಸದಾ ದೇವರು ನಡೆಸ್ತಾ ಇಲ್ಲ, ನಡೀತಲೇ ಇದೆ. ಯಾರಿಗೆ ಬೇಕಾದರೂ ಕೇಳಿದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ದೇವರು ನಡೆಸಿಲ್ವಾ ಎಂಬುದಾಗಿ ಕೇಳಿದರೆ ಯಾರೂ ಸದಾ ಸುಮ್ಮನಿರೋಕ್ಕಾಗಲ್ಲ. ಈಗ ತಾನೇ ನಾವು ಸಾಕ್ಷಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅನೇಕ ಅದ್ಭುತಗಳನ್ನು ಆತ್ಮೀಯರ ಕುಟುಂಬಗಳಲ್ಲಿ ನಡೆಸಿದನು ಆತ್ಮೀಯ ದೇವಶನ್ರೆ. ಆದರೆ ಅದ್ಭುತಗಳಲ್ಲಿಯೇ ದೊಡ್ಡ ಅದ್ಭುತ ಯಾವುದು? ಕೆಲವೊಂದು ಜನ ಸಂಭಾಷಣೆ ಮಾಡ್ತಾ ಹೀಗೆ ಹೇಳ್ತಾ ಇದ್ದೀರಂತೆ, ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ಯಾವುದು ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ, ಏನೆಂದರೆ ನಮ್ಮ ದೇವರು ಅದ್ಭುತಗಳಲ್ಲಿ ದೊಡ್ಡ ಅದ್ಭುತ ಯಾವುದು ಅಂದರೆ ಸಮುದ್ರವನ್ನೇ ಇಬ್ಬಾಗ ಮಾಡಿದರು. ಕೆಂಪು ಸಮುದ್ರವನ್ನೇ ಇಬ್ಬಾಗ ಮಾಡಿ ಒಣನೆಲದಲ್ಲಿ ಜನರನ್ನು ಓಡಾಡುವ ಹಾಗೆ ಮಾಡಿ ಆ ನೀರು ಒಂದು ಕಡೆ ನಿಂತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮಹತ್ತಾದಂಥ ಅದ್ಭುತಗಳನ್ನು ದೇವರು ನಡೆಸಿದರು ಎಂಬುದಾಗಿ ಒಬ್ಬನು ಹೇಳಿದರೆ, ಇನ್ನೊಬ್ಬರು ಹೀಗೆ ಹೇಳಿದರಂತೆ, ಇಲ್ಲ ನಮ್ಮ ದೇವರು ಅದಕ್ಕಿಂತ ಮಿಗಿಲಾದಂಥ ಒಂದು ದೊಡ್ಡ ಅದ್ಭುತ ಯಾವುದು ಗೊತ್ತಾ? 40 ವರ್ಷಗಳ ಕಾಲ ಅರಣ್ಯದಲ್ಲಿ ಪರಲೋಕದ ಮನ್ನವನ್ನು ತನ್ನ ಮಕ್ಕಳಿಗೆ ಉಣಬಡಿಸಿದಂಥ ಅದ್ಭುತಕ್ಕಿಂತ ಮಿಗಿಲಾದಂಥ ಅದ್ಭುತ ಯಾವುದೂ ಇಲ್ಲ ಅಂತ. ಹೌದು, ನಿಜಾನೇ, ಇವೆಲ್ಲ ಸಂಗತಿಗಳು ದೊಡ್ಡ ಅದ್ಭುತಗಳೇ. ಯಾಕೆಂದರೆ ನಮ್ಮ ಮನೆಗಳಿಗೆ ಅಥವಾ ಹಬ್ಬ ಹುಣ್ಣಿಮೆಗೆ ಅಥವಾ ಎಲ್ಲಾದರೂ ಒಂದು ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೊದಲನೇ ದಿನ ತುಂಬ ಚೆನ್ನಾಗಿ ಊಟ ಕೊಡ್ತಾರೆ, 2ನೇ ದಿನವೂ ಸದಾ ಪ್ರೀತಿಯಿಂದ ಮಾತನಾಡಿಸ್ತಾರೆ, 3ನೇ ದಿನದಲ್ಲಿ ಆಗಲೇ ತಲೆಯನ್ನು ಕೆರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಯ್ಯೋ ಯಾವಾಗಪ್ಪ ಇವರು ಹೋಗ್ತಾರಂತ.
ಮನುಷ್ಯರು, ಸಂಬಂಧಿಕರು ಅಥವಾ ತಂದೆ ತಾಯಿಗಳು 3 ದಿನ ನಮ್ಮನ್ನು ಕೇರ್ ಮಾಡ್ಬೋದು. ಆದರೆ 40 ವರ್ಷಗಳ ಕಾಲ ಪರಲೋಕದ ಮನ್ನವನ್ನು ಸುರಿಸಿ ಸಾಮಾನ್ಯವಾದಂಥ ಅದ್ಭುತ ಅಲ್ಲ. ಎಷ್ಟು ಜನ ಒಂದು ಫ್ಯಾಮಿಲಿಯಲ್ಲ ಅಥವಾ ಒಂದು ಜಾತ್ರೆಯಲ್ಲ, 40 ಲಕ್ಷ ಜನರಿಗೆ ಆ ಮಹಾದೇವಾದಿ ದೇವನು ಆಹಾರವನ್ನು ಉಣಪಡಿಸ್ತಾನಂದರೆ ಅದು ಸಾಮಾನ್ಯವಾದಂಥ ಅದ್ಭುತವಲ್ಲ. ಒಂದು ದಿನವೂ ಸದಾ ಅವರನ್ನು ಉಪವಾಸ ಬಿಡಲಿಲ್ಲ. ಇನ್ನೊಬ್ಬರು ಹೇಳಿದಂತೆ ಇಲ್ಲ, ಇದೆಲ್ಲಕ್ಕಿಂತಲೂ ಸಹ ಮಹಾ ದೊಡ್ಡದಾದಂಥ ಅನುಭವ, ಮಹಾ ದೊಡ್ಡದಾದಂಥ ಅದ್ಭುತ ಯಾವುದು ಅಂದರೆ, ನಮ್ಮ ದೇವರು ನಾವು ಬಯಸಿದಾಗ ಮಾಂಸ ಕೊಟ್ಟನಲ್ಲ, ಲಾವಕ್ಕಿಗಳನ್ನು ಸಮೀಪದಲ್ಲಿ ಕೈಗೆಟುಕುವ ಹಾಗೆ ಮಾಡಿ ರುಚಿಕರವಾದಂಥ, ಇಡೀ ಪ್ರಪಂಚದಲ್ಲಿಯೇ ರುಚಿಕರವಾದಂಥ ಖಾದ್ಯ ಅಥವಾ ರುಚಿಕರವಾದಂಥ ಮಾಂಸ ಯಾವುದು ಅಂದರೆ ಅದು ಲಾವಕ್ಕಿಯ ಮಾಂಸ ಅಂತಲೇ ಕರೀತಾರೆ ಇವತ್ತು ಸದಾ. ಅದು ತುಂಬ ಟೇಸ್ಟ್ ಅಂತೆ, ನಾನು ತಿಂದಿಲ್ಲ, ತಿಂದಿರೋರಿಗೆ ಗೊತ್ತಾಗುತ್ತೆ. ಅಷ್ಟು ರುಚಿಕರವಾದಂಥ ಆ ಹಕ್ಕಿಗಳನ್ನು ಕೈಗೆಟುಕುವ ಹಾಗೆ ಅವರ ಮಾಂಸವನ್ನು, ಆಸೆಯನ್ನು ನಿವಾರಿಸಿದನಂತೆ. ಮೋಸೆ ಇಷ್ಟು ಜನರಿಗೆ ನಾನು ಎಲ್ಲಿದ ಆಹಾರ ಕೊಡಲಿ ಎಂಬುದಾಗಿ ಕೇಳುವಾಗ, ಇಷ್ಟೊಂದು ಜನರಿಗೆ ಮಾಂಸವನ್ನು ಹೇಗೆ ನಾನು ತಂದುಕೊಡಲಿ ಎಂಬುದಾಗಿ ಕೇಳುವಾಗ, ಮೋಸೆ ನಿನ್ನ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳಿ ಪ್ರಾರ್ಥಿಸುವಾಗ ಆ ಕೆಂಪು ಸಮುದ್ರದ ಆ ಅಲೆಗಳ ಉಪಾದಿಯಲ್ಲಿ ಲಾವಕ್ಕಿಗಳು ಬಂದು ಅವರ ಗುಡಾರದ ಬಳಿನಲ್ಲಿ ಬಂದು ಬಿದ್ದುವಂತೆ. ಬಟ್ ಅವರು ಆ ಮಾಂಸವನ್ನು ತಿಂದಂಥ ರೀತಿಯನ್ನು ನಾನು ಹೇಳಿದರೆ ನಿಮಗೆ ವಾಮಿಟ್ ಬರುತ್ತೆ. ಅಷ್ಟು ದುರಾಸೆಯಿಂದ ಆ ಮಾಂಸವನ್ನು ತಿಂದ್ರಂತೆ. ಯಾಕೆಂದರೆ ಅವ್ರು ಎಂಥ ವ್ಯಕ್ತಿಗಳಂದರೆ, ಯಾವಾಗ ದೇವರು ಕೆಂಪು ಸಮುದ್ರವನ್ನು ದಾಟಿಸಿ ಅವರನ್ನು ಸಾಗಿಸಿಕೊಂಡು ಬಂದು ಕೆಲವು ವರ್ಷಗಳ ಕಾಲ ಬನ್ನವನ್ನು ಅವರಿಗೆ ಕೊಡ್ತಿರುವಂಥ ಸಂದರ್ಭದಲ್ಲಿ ಮತ್ತೆ ಐಗುಪ್ತ ಅವರಿಗೆ ನೆನಪು ಬಂದಂತೆ. ಆ ಐಗುಪ್ತದ ಬಂಡೆಗಳ ಮೇಲೆ ನಾವು ತಿಂದಂಥ ಆ ಮಾಂಸ ಎಷ್ಟು ರುಚಿಕರವಾಗಿತ್ತು ಎಂಬುದಾಗಿ ನೆನೆಸ್ಕೊಳ್ತಾರೆ. ಅಲ್ಲಿನ ನೀರುಳ್ಳಿ, ಅಲ್ಲಿನ ಬೆಳ್ಳುಳ್ಳಿ, ಅಲ್ಲಿರುವಂಥ ಕರ್ಬೂಜ, ಅಲ್ಲಿನ ಸೌತೆಕಾಯಿನ ಅವರು ನೆನೆಸ್ಕೊಳ್ತಾರೆ. ಅಂದರೆ ಇವ್ರು ನೋಡಿ ಭಾಳ ಡಿಫ್ರೆಂಟ್ ಬ್ಯಾಚ್ ಇವರೆಲ್ಲ. ಯಾಕೆಂದರೆ ಬಂಡೆ ಮೇಲೆ ಪಾತ್ರೆ ಇರಲ್ಲ, ಏನಿರಲ್ಲ, ಬೆಂಕಿ ಹಾಕಿ ಮಾಂಸನ ಸುಟ್ಟು ಇವರು ತಿಂದಂಥ ವ್ಯಕ್ತಿಗಳು ಇಸ್ರೇಲರು. ಬಾಲ್ಯದ ನೆನಪು ನನಗೆ ಬರ್ತಾ ಇದೆ. ಬಹಳ ಜನ ಈ ಸಂದೇಶವನ್ನು ಆಲಿಸ್ತಿರುವಂಥ ನಿಮಗೂ ಸದಾ ನೆನಪು ಬಂದಿರ್ಬೋದು. ಆಗಿನ ಸಮಯಗಳಲ್ಲಿ ಬಹಳ ಕುರಿಗಳನ್ನು ಕಡಿದು ಆ ಕುರಿ ಕಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಅದರಲ್ಲಿರುವಂಥ ಮೆತ್ತಗಿರುವಂಥ ಲಿವರು ಮತ್ತು ಕಿಡ್ನಿ ಮತ್ತು ಒಳ್ಳೊಳ್ಳೆ ಮೃದುವಾಗಿರುವಂಥ ಮಟನನ್ನು ತೆಗೆದು, ಎದೆ ಚಕ್ಕೆಯನ್ನು ತೆಗೆದು ಸುಟ್ಟು ಕೊಡ್ತಾಯಿದ್ರು, ನಮಗೆ ಸುಟ್ಟು ಕೊಡ್ತಾಯಿದ್ರು. ಅದೇ ಪೈಪಲ್ಲಿ ಒಂದು ಕಡ್ಡಿನಲ್ಲಿ ಹಾಕಿ ಅದನ್ನು ಸುಟ್ಟು ಕೊಡ್ತಾಯಿದ್ರು. ಆ ಬ್ಯಾಚ್ ಇವರು. ಅಂಥ ಒಂದು ಪರಿಪೂರ್ಣವಾದಂಥ ಅದ್ಭುತ ಈ ಪ್ರಪಂಚದಲ್ಲಿ ಇದುವರೆಗೆ ಯಾರೂ ನಡೆಸೋಕ್ಕಾಗಲಿಲ್ಲ. ಅಷ್ಟು ಮಾತ್ರವಲ್ಲ, ದೆನಾಕ್ಕೆ ಸ್ತೋತ್ರವಾಗಲಿ, ಪರಲೋಕದ ದೇವರು ಆತನು ನಡೆಸಿದಂಥ ಅದ್ಭುತಗಳಲ್ಲಿ ನಾವು ವಿವರಣೆ ಮಾಡೋದಕ್ಕೆ ಹೋದರೆ ಒಂದಕ್ಕಿಂತ ಒಂದು ಮಿಗಿಲಾದ ಅದ್ಭುತಗಳೇ. ಆತನಿಗೆ ಹೋಲಿಕೆ, ಆತನಿಗೆ ಸರಿಸಾಟಿ ಯಾವುದೂ ಇಲ್ಲ. ಅಂಥ ಮಿಗಿಲಾದಂಥ ಅದ್ಭುತಗಳನ್ನೇ ಲೋಕದಲ್ಲಿ ನಮ್ಮ ಕರ್ತನಾಗಿರುವಂಥ ಯೆಹೋವ ದೇವನು ನಡೆಸಿದನು. ಅದಕ್ಕೆ ಯೋಬನು ಹೇಳುತ್ತಾನೆ, ನನ್ನ ದೇವರು ಅಸಂಖ್ಯಾತವಾದ ಅದ್ಭುತ ಕೃತ್ಯಗಳನ್ನು ನಡೆಸಿದಂಥ ಮಹಾದೇವಾದಿ ದೇವನು ಎಂಬುದಾಗಿ. ಮಹಾದೇವಾದಿ ದೇವನು. ಹೌದು ಪ್ರೀತಿಯುಳ್ಳ ದೇವಶ್ರೇ, ಆತನು ಈ ಲೋಕದಲ್ಲಿ ನಡೆಸಿರುವಂಥ ಅದ್ಭುತಗಳನ್ನು ನೆನೆಸುವುದಾದರೆ ಆ ಅದ್ಭುತಗಳು ಇದುವರೆಗೆ ಯಾರೂ ಸದಾ ನಡೆಸೋಕ್ಕಾಗಲಿಲ್ಲ. ಅಷ್ಟು ಮಹೋನ್ನತವಾದಂಥ ಅದ್ಭುತಗಳನ್ನು ಆತನು ನಡೆಸಿದನು. ಯಾಕಂದರೆ ಅಸಂಖ್ಯಾತವಾದ ಅದ್ಭುತಗಳೆಂದರೆ ಲೆಕ್ಕಿಸಲು ಅಸಾಧ್ಯವಾದಂಥ ಅತಿಶಯಗಳನ್ನು, ಅದ್ಭುತಗಳನ್ನು ಇವತ್ತೂ ಸಹ ಕರ್ತನು ನಡೆಸ್ತಾ ಇದ್ದ. ನೀವು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ನೀವು ನೋಡ್ತಾ ಇರ್ತೀರಿ, ದೆನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕ ಬಿಡುಗಡೆಗಳನ್ನು, ಅನೇಕ ಸತ್ತವರು ಎದ್ದೇಳುವಂಥವನನ್ನು, ಅನೇಕ ವಿಧವಾದಂಥ ಬಂಧನಗಳಲ್ಲಿರುವಂಥ ಈ ಚಿಕ್ಕದಾದಂಥ ಅದ್ಭುತಗಳಿಗಿಂತಲೂ ಸದಾ ಇವು ಬಹಳ ದೊಡ್ಡದಾದಂಥ ಅದ್ಭುತಗಳು. ಹೊಸ ಒಡಂಬಡಿಕೆ ಬರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ನೀರನ್ನೇ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸ್ತಾರೆ.
5,000 ಜನ ಗಂಡಸರು, ಅವ್ರ ಜೊತೆಯಲ್ಲಿ ಬಂದಂಥ ಹೆಣ್ಣು ಮಕ್ಕಳು, ಅವರ ಮಕ್ಕಳು ಒಟ್ಟು ಸೇರಿ ಎಷ್ಟು ಸಾವಿರ ಜನ ಗೊತ್ತಿಲ್ಲ, ಆದರೆ ಬೈಬಲ್ ಹೇಳ್ತದೆ 2 ಮೀನು 5 ರೊಟ್ಟಿಗಳಲ್ಲಿ 5,000 ಜನರಿಗೆ ಅವರು ಆಹಾರವನ್ನು ಉಣಬಡಿಸ್ತಾರೆ. ಅಷ್ಟು ಮಾತ್ರವಲ್ಲ, ಸತ್ತಂಥ ಲಾಜರನನ್ನು ದೇವರು ಮತ್ತೆ ಪುನರುತ್ಥಾನಗೊಳಿಸ್ತಾರೆ. 4 ದಿನ ಸಮಾಧಿನಲ್ಲಿದ್ದಂಥ ಲಾಜರನನ್ನು. ದೇವರಿಗೆ ಸ್ತೋತ್ರವಾಗಲಿ. 1 2 ವರ್ಣಿಸೋದಕ್ಕಾಗದಷ್ಟು, ಎಣಿಸಲು ಆಗದಷ್ಟು ಮಹೋನ್ನತವಾದಂಥ ಅದ್ಭುತ ಕಾರ್ಯಗಳನ್ನು ದೇವರು ನಡೆಸುತ್ತಲೇ ಇದ್ದಾನೆ, ನಡೆಸುತ್ತಾ ಬರುತ್ತಾ ಇದ್ದಾನೆ. ಆದರೆ ಇವೆಲ್ಲವುಗಳಿಗಿಂತಲೂ ಸದಾ ಒಂದು ಉನ್ನತವಾದಂಥ ಒಂದು ಅದ್ಭುತದ ಬಗ್ಗೆನೇ ಇವತ್ತು ನಾನು ಮಾತನಾಡೋದಕ್ಕೆ ನಿಮ್ಮ ಮಧ್ಯದಲ್ಲಿ ಬಂದಿದ್ದೇನೆ. ಯಾಕೆಂದರೆ ಆ ಎಲ್ಲ ಅದ್ಭುತಗಳಿಗಿಂತ, ದೇವರು ಮಾಡಿದಂಥ ಅತಿಶಯಗಳಿಗಿಂತ ಅವೆಲ್ಲವುಗಳು ಸಂತೋಷ. ದೇವರಿಗೆ ಬಹಳ ಅದ್ಭುತವಾದಂಥ ಕಾರ್ಯಗಳನ್ನು ಮಕ್ಕಳ ವಿಷಯದಲ್ಲಿ ನಡೆಸಿದ್ದೇನೆ ಅನ್ನುವಂಥ ಸಂತೋಷ ದೇವರಿಗೆ ಇರುವುದಾದರೂ, ಆತ್ಮೀಯ ದೇವಶಂಡ್ರೆ, ಅದೆಲ್ಲದಕ್ಕಿಂತಲೂ ಒಂದು ದೊಡ್ಡದಾದಂಥ ಅದ್ಭುತ ಯಾವುದು ಎಂಬುದಾಗಿ ನೆನೆಸುವಾಗ, ಒಬ್ಬ ಪಾಪಿ ಪರಲೋಕದ ಕಡೆಗೆ ತಿರುಗಿಕೊಳ್ಳುವುದೇ ದೊಡ್ಡ ಅದ್ಭುತ ಅಂತ. ಆಶ್ಚರ್ಯ ಅನಿಸ್ತದಲ್ಲ? ಸಮುದ್ರ ಇಬ್ಬಾಗ ಮಾಡಿದ್ದು, 40 ವರ್ಷ ಊಟ ಕೊಟ್ಟಿದ್ದು, ಬಂಡೆಗಳಲ್ಲಿ ನೀರು ತಂದಿದ್ದು, ಸತ್ತವರನ್ನು ಎಬ್ಬರಿಸಿದ್ದು, ರಾಕ್ಷಗಳನ್ನು ಗೆಲ್ಲುವ ಹಾಗೆ ಮಾಡಿದ್ದು, ಅನೇಕ ಜನರಿಗೆ 2 ಮೀನು 5 ರೊಟ್ಟಿಗಳಲ್ಲಿ ಊಟ ಕೊಟ್ಟಿದ್ದು, ಅನೇಕ ಬಿಡುಗಡೆಗಳನ್ನು ಅನಿಸೋದು, ಇವೆಲ್ಲ ಅದ್ಭುತಗಳಿಗಿಂತಲೂ ಸದಾ ದೊಡ್ಡ ಅದ್ಭುತ ಯಾವುದು ಅಂದರೆ, ಒಬ್ಬ ಪಾಪಿ ತನ್ನ ಜೀವಿತದಲ್ಲಿ ತಾನು ಮಾನಸಾಂತರಪಟ್ಟು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವುದೇ ಈ ಎಲ್ಲ ಅದ್ಭುತಗಳಿಗಿಂತಲೂ ಉನ್ನತವಾದಂಥ ಅದ್ಭುತ. ಯಾಕೆ ಗೊತ್ತಾ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಪ್ರೀತಿಯ ದೇವಶಂಡ್ರೆ? ಒಬ್ಬ ಪಾಪಿ, ಬೈಬಲ್ ಹೇಳ್ತದೆ 99 ನೀತಿವಂತರಿಗಿಂತ ಒಬ್ಬ ಪಾಪಿ ಪರಲೋಕದ ಕಡೆಗೆ ತಿರುಗಿದರೆ, ಬೈಬಲ್ ಘೋಷಿಸ್ತದೆ ಅದು ಪರಲೋಕದಲ್ಲಿರುವಂಥ ಎಲ್ಲರೂ ಸದಾ ಸಂತೋಷ ಪಡ್ತಾರಂತೆ. ಅಲ್ಲಿರುವಂಥ ದೂತರು, ಅಲ್ಲಿರುವಂಥ ಕೆರೋಬಿಯರು, ಅಲ್ಲಿರುವಂಥ ಶರಾಪಿಯರು, ಅಲ್ಲಿರುವಂಥ 24 ಮಂದಿ ಹಿರಿಯರು, ಅಲ್ಲಿರುವಂಥ ಎಲ್ಲ ಮಹಿಮಾಸನಗಳು, ಅದರ ಜೊತೆಯಲ್ಲಿ ಆ ತ್ರೈಕ ದೇವರು ಸಂತೋಷ ಪಡುವಂಥ ಒಂದು ಸಂಗತಿ, ಒಂದು ದೊಡ್ಡ ಅದ್ಭುತ. ಆ ಅದ್ಭುತವೇ ಒಬ್ಬ ಮನುಷ್ಯ ತನ್ನ ಜೀವಿತದಲ್ಲಿ ಪಾಪಕ್ಕಾಗಿ ಪ್ರಾಯಶ್ಚಿತ್ತಪಟ್ಟು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವುದೇ ಒಂದು ದೊಡ್ಡ ಅದ್ಭುತ ಅಂತ. ಅದು ಪರಲೋಕದಲ್ಲಿ ಸಂತೋಷವನ್ನು ಕೊಡುವಂಥ ಅದ್ಭುತವಾಗಿರುವಂಥದ್ದಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಕರ್ತನ ಸಮ್ಮುಖ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಇವತ್ತು ನಾನು ನೀನು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ, ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆ. ನಮ್ಮ ವಿಷಯದಲ್ಲಿ ದೇವರು ಸಂತೋಷ ಪಡುವಷ್ಟು ಪ್ರಪಂಚದಲ್ಲಿ ಯಾರ ವಿಷಯದಲ್ಲಿ ಸಂತೋಷ ಪಡುವುದಿಲ್ಲ ಸಹೋದರ ಸಹೋದರಿ. ಯಾಕೆಂದರೆ ನಮ್ಮ ಬದುಕಿನಲ್ಲಿ ನಾವು ಮಾಡಿದಂಥ ತಪ್ಪುಗಳು, ಪಾಪಗಳು, ನಾವು ಮಾಡಿದಂಥ ದ್ರೋಹಗಳು, ನಮ್ಮ ಜೀವಿತದಲ್ಲಿ ನಾವು ಎಂಥ ವ್ಯಕ್ತಿಗಳು, ನಾವು ಎಂಥ ಹೀನಾಯ ಪರಿಸ್ಥಿತಿನಲ್ಲಿದ್ದಂಥ ಆ ಪರಿಸ್ಥಿತಿನಲ್ಲಿ ಯೇಸು ಸ್ವಾಮಿ ಕರೆದು ನಮ್ಮನ್ನು ರಕ್ಷಿಸಿ, ಆತನ ರಕ್ತದಲ್ಲಿ ರಕ್ಷಣೆ ಕೊಟ್ಟು, ಆತನು ಬಲಿಯಾಗಿ ತನ್ನ ಮಹಿಮೆಯ ಆ ಶಿಲುಬೆಯ ತ್ಯಾಗವನ್ನು ಮಾಡಿ ನಮ್ಮನ್ನು ಆತನು ಹೆಸರಿಡಿದು ಕರೆದು ಇವತ್ತು ರಕ್ಷಣೆ ಮಾರ್ಗದಲ್ಲಿ ಆತನು ನಡೆಸಿದ. ಪ್ರಪಂಚದಲ್ಲಿ ನಮ್ಮ ತಲೆ ಕೂದಲಿರುವಷ್ಟು ದೇವರುಗಳು ಇರಬಹುದು, ಆದರೆ ಒಬ್ಬ ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡುವಂಥ ದೇವರು, ಒಬ್ಬ ಮನುಷ್ಯನಿಗೋಸ್ಕರವಾಗಿ ಪ್ರಾಣ ಕೊಟ್ಟ ದೇವರು, ಒಬ್ಬ ಮನುಷ್ಯನಿಗಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ ದೇವರು ಯಾರು ಅಂದರೆ, ನಾನು ನೀನು ಆರಾಧಿಸುವಂಥ ಯೇಸು ಪ್ರಭು, ಯೇಸು ಕ್ರಿಸ್ತನೇ. ಆತನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಸದಾ, ಯಾವ ವ್ಯಕ್ತಿಗಳು ಸದಾ ಒಬ್ಬ ಮನುಷ್ಯನ ಪಾಪವನ್ನು ತೊಳೆದಿದ್ದು ಇತಿಹಾಸದಲ್ಲಿ ಇಲ್ಲವೇ ಇಲ್ಲ, ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದರೆ ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ನನ್ನನ್ನು ಗಮನಿಸಿರಿ. ಒಬ್ಬ ಮನುಷ್ಯನ ಪಾಪ, ಅವನಲ್ಲಿರುವಂಥ ಅನೀತಿ ಅಕ್ರಮಗಳು ಪರಿಶುದ್ಧವಾಗಿ ಮಾರ್ಪಡಬೇಕಂದ್ರೆ ಪರಿಶುದ್ಧನಾಗಿರುವಂಥ ದೇವರಿಂದ ಮಾತ್ರ ಸಾಧ್ಯ, ಬೇರೆಯವರಿಂದ ಅದು ಸಾಧ್ಯವಾಗೋದಿಲ್ಲ. ಈಗ ಯಾರಾದರೂ ಬಂದು
ನನ್ನ ಬಳಿನಲ್ಲಿ ₹1,00,000 ಹಣ ಕೇಳ್ತಾನಂತ ತಿಳ್ಕೊಳ್ಳಿ. ಕೇಳಿದ ತಕ್ಷಣ ನಾನು ಕೊಡೋಕ್ಕಾಗುತ್ತಾ? ನನ್ನ ಹತ್ರ ಇದ್ದರೆ ಕೊಡ್ಬೋದು, ಇಲ್ಲ ಅಂದರೆ ಡೇಟು ಟೈಮ್ಸನ್ನು ಹೇಳಿ ಆಗುತ್ತೆ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ಹಣ ಇದ್ದರೆ ತಾನೇ ಕೊಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ನನ್ನ ಹತ್ರ ಇಲ್ಲ ಎಂಬುದಾಗಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಒಬ್ಬ ದೇವರು ಎಂಬುದಾಗಿ ಕರೆಯಲ್ಪಡುವಂಥ ಆ ದೇವರ ಬಳಿನಲ್ಲಿ ಪರಿಶುದ್ಧತೆ ಇದ್ದರೆ ಮಾತ್ರ ಪಾಪವನ್ನು ನಿವಾರಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ದೇವರ ಬಳಿನಲ್ಲಿ ಪರಿಶುದ್ಧತೆ ಇದ್ದರೆ ಮಾತ್ರ ಒಬ್ಬ ಪಾಪಿಯನ್ನು ನೀತಿವಂತನನ್ನಾಗಿ ಮಾರ್ಪಡಿಸೋದಕ್ಕೆ ಸಾಧ್ಯ. ಈಗ ಪ್ರಪಂಚದಾದ್ಯಂತ ಇತಿಹಾಸ ಭೂಮಿ ಪ್ರಾರಂಭವಾಗಿ ಈಗಿನ ದಿನಗಳ ಕಾಲದ ತನಕವೂ ಸದಾ ಬೈಬಲ್ ಮಾತ್ರ ಹೇಳ್ತದೆ, ದೇನಾಕ್ಕೆ ಸ್ತೋತ್ರವಾಗಲಿ, ಆತನೊಬ್ಬನೇ ಪರಿಶುದ್ಧನು, ಯೇಸು ಕ್ರಿಸ್ತನೇ ಪರಿಶುದ್ಧನು. ಅದಕ್ಕಾಗಿಯೇ ಇವತ್ತು ಈ ಹಾಡನ್ನು ಹಾಡಿದರೆ ತುಂಬ ಸಂತೋಷವಾಯಿತು. ನಿನ್ನೆ ಪರಿಶುದ್ಧ ಪರಿಶುದ್ಧನು ನನ್ನೇಸುವೆ ಪರಿಶುದ್ಧನು. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಅವ್ರ ಹತ್ರ ಇದ್ರೇ ಕೊಡೋದಕ್ಕೆ ಸಾಧ್ಯ. ನಾನು ನೀನು ಆರಾಧಿಸುವಂಥ ನನ್ನ ಕರ್ತನ ಬಳಿನಲ್ಲಿ ಪರಿಶುದ್ಧನಾಗಿ, ಪರಿಶುದ್ಧ ದೇವರಾಗಿ, ಪರಿಶುದ್ಧತೆಯಲ್ಲಿ ಅತ್ಯುನ್ನತವಾದಂಥ ಸಿಂಹಾಸನ ರೂಢನಾಗಿ, ಭೂಲೋಕದಲ್ಲಿ ಪರಲೋಕದಲ್ಲಿ ಆತನ ಹಾಗೆ ಪರಿಶುದ್ಧರು ಯಾರೂ ಇಲ್ಲ ಅಂತ ಅನೇಕ ಗ್ರಂಥಗಳು, ಅನೇಕ ಹಿರಿಯರು, ಅನೇಕ ಸಂತರು, ಅನೇಕ ಪವಿತ್ರವಾದಂಥ ಕಥೆಗಳು, ಪುರಾಣಗಳು, ಚರಿತ್ರೆಗಳು ಹೇಳುತ್ತಿರುವಂಥ ಸಂದರ್ಭದಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಸಹ ಒಬ್ಬ ಮನುಷ್ಯ ತನ್ನ ಪಾಪದಿಂದ ವಿಮೋಚನೆ ಹೊಂದುವುದೇ, ತನ್ನ ಶಾಪದಿಂದ ವಿಮೋಚನೆ ಹೊಂದುವುದೇ ನಿಜವಾದ ಅದ್ಭುತ. ಈ ಪ್ರಪಂಚದಲ್ಲಿ ಆ ವಿಮೋಚನೆ ಒಬ್ಬನಿಂದಲೇ ಮಾತ್ರ ಸಾಧ್ಯ, ಅದು ಬೇರೆ ಯಾರಿಂದಲೂ ಅಲ್ಲ. ನಜರೇತಿನ ಯೇಸು ಕ್ರಿಸ್ತನ ನಾಮವನ್ನು ಹೇಳಿಕೊಂಡು ಆತನ ನಾಮದಲ್ಲಿ ಯಾರ್ಯಾರು ರಕ್ಷಣೆಗೆ ಒಳಪಟ್ಟು, ದೇವಾ ನಿನ್ನ ರಕ್ತದ ಮೂಲಕವಾಗಿ ನನ್ನನ್ನು ಶುದ್ಧೀಕರಿಸಿ ಎಂಬುದಾಗಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಆತನಿಗೆ ಒಳಪಡುತ್ತಾರೋ ಅವರಿಗೆ ಮಾತ್ರ ಆ ಪಾಪದಿಂದ ದೇವರು ಬಿಡುಗಡೆ ಕೊಡೋದಕ್ಕೆ ಸಾಧ್ಯ, ಆತನಿಂದ ಮಾತ್ರ ಸಾಧ್ಯ. ಇವತ್ತು ಅನೇಕ ಜನರು ಹೇಳ್ತಾರೆ, ಓ ನಿಮ್ಮ ಬೈಬಲ್ ಸರಿಯಿಲ್ಲ, ನಿಮ್ಮ ಬೈಬಲ್ ಪಾಪದಿಂದ ತುಂಬಲ್ಪಟ್ಟಿದೆ. ಒಬ್ಬ ಮನುಷ್ಯ ಹೇಳಿದ, ಆ ಬೈಬಲ್ ಭೂತ ಅಂತ. ಪಾಪದಿಂದ ಶಾಪದಿಂದ ಭೂತ ಎಂಬುದಾಗಿ ಕರೆಯುವಂಥ ನನ್ನ ಆ ಸ್ನೇಹಿತರಿಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಈ ರಾತ್ರಿ ವೇಳೆಯಲ್ಲಿಯೇ ನನ್ನ ಕರ್ತನು ಅವರನ್ನಿಗೆ ಸಮಾಧಾನ ಕೊಡಲಿ, ಅವರ ಮನೋನೇತ್ರಗಳನ್ನು ದೇವರು ಬೆಳಗಿಸಲಿ, ಅವರನ್ನು ದೇವರು ಸಹ ರಕ್ಷಿಸಲಿ ಅಂತ ಆತ್ಮೀಯರಿಗಾಗಿ ನಾವು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗೋಣ. ಯಾಕೆ ಈ ಬೈಬಲ್ ವಿಷಯದಲ್ಲಿ ಈ ರೀತಿಯಾಗಿ ಮಾತನಾಡ್ತಾರೆ ಎಂಬುದಾಗಿ ನೆನೆಸುವಾಗ, ಲೋಟನು ತನ್ನ ಮಕ್ಕಳ ವಿಷಯದಲ್ಲಿ ನಡೆದುಕೊಂಡಂಥ ಆ ಸಂಗತಿಗಳನ್ನು ಅದು ತಪ್ಪಲ್ವಾ ಎಂಬುದಾಗಿ ಹೇಳ್ತಾರೆ. ದಾವೀದನು ಬೆತ್ಷೆಬಳ ಜೀವಿತದಲ್ಲಿ ಮಾಡಿದಂಥ ಕ್ರಿಯೆ ಅದು ಪಾಪವಲ್ವಾ ಎಂಬುದಾಗಿ ಹೇಳ್ತಾರೆ. ಇದನ್ನು ಪ್ರಶ್ನೆ ಮಾಡುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಉತ್ತರ ನಿಮಗೆ ಹೇಳ್ತೇನೆ ಕೇಳಿ. ಸತ್ಯವೇದದಲ್ಲಿ ದೇವರು ಪಾಪ ಮಾಡಿದ್ದಾನೆ ಎಂಬುದಾಗಿ ಎಲ್ಲಾದರೂ ನೀವು ತೋರಿಸೋದಕ್ಕೆ ಸಾಧ್ಯನಾ? ದೇವರು ಪಾಪಿ ಎಂಬುದಾಗಿ ರುಜು ಮಾಡೋದಕ್ಕೆ ಸಾಧ್ಯನಾ? ಬೈಬಲಲ್ಲಿ ಮನುಷ್ಯರು ಪಾಪ ಮಾಡಿದ್ದಾರೆ, ಪಾಪ ಮಾಡಿದಂಥ ಆ ಸಂಗತಿಗಳು ಆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಹಾಗಂತ ಹೇಳಿ ಬೈಬಲ್ ಅಪರಿಶುದ್ಧವಲ್ಲ, ಅದು ಯಾವಾಗಲೂ ಪರಿಶುದ್ಧವಾದದು. ಅರ್ಥ ಆಗ್ತಿದೆ ನಿಮಗೆ? ಬೈಬಲ್ನಲ್ಲಿರುವಂಥ ಮನುಷ್ಯರು ಪಾಪ ಮಾಡಿದ್ದಾರೆ, ಆ ಪಾಪಗಳನ್ನು ಪ್ರಕಟಿಸುವುದು ಒಂದು ಸತ್ಯವಾದಂಥ ಘಟನೆ. ಹಾಗಂತ ಹೇಳಿ ದಾವೀದನ ವಿಷಯದಲ್ಲಿ, ಲೋಟನ ವಿಷಯದಲ್ಲಿ ಅಥವಾ ಯಾರೇ ತಪ್ಪು ಮಾಡಿರಲಿ, ಯೇಸುವಿನ ನಾಮದಲ್ಲಿ ಶಿಕ್ಷೆಯನ್ನು ಅವರಿಗೆ ಕಡಿಮೆ ಆಗಲಿಲ್ಲ. ಲೋಟನ ಹೆಂಡತಿ ಕಂಬವಾಗಿ ಮಾರ್ಪಟ್ಟಳು, ಅಗ್ನಿ ಗಂಧಕ ಉರಿಗಳಿಂದ ಪಾಪ ಮಾಡಿದ ಪಟ್ಟಣ ನಾಶವಾಯಿತು.
ದಾವೀದನ ಜೀವಿತವನ್ನು ನೋಡುವಾಗ ನನ್ನ ಹೃದಯಕ್ಕೆ ಒಪ್ಪುವ ಮಗನು ಎಂಬುದಾಗಿ ಆತನಿಗೆ ದೇವರು ಆಶೀರ್ವಾದ ಮಾಡಿಕೊಂಡರೂ ಸದಾ ಅವನ ಕುಟುಂಬದಲ್ಲಿ ಒಂದು ಬಲಿಯನ್ನು ತೆಗೆದುಕೊಳ್ಳಲಿಲ್ಲ. ಕಣ್ಣಿಗೆ ಕಣ್ಣು ಎಂಬುದಾಗಿ ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಬಲಿಗೆ 4 ಬಲಿ ಕುರಿಮರಿಗಳ ಬಲಿಗಳನ್ನು ದಾವೀದನ ಶ್ರುತದಲ್ಲಿ ತೆಗೆದುಕೊಳ್ತಾರೆ. ದಾವೀದನನ್ನು ಪ್ರೀತಿಸಿದರು ದೇವರು, ಆದರೆ ಆತನು ಮಾಡಿದಂಥ ತಪ್ಪುಗಳನ್ನು ಸುಮ್ಮನೆ ಬಿಡಲಿಲ್ಲ. ಅದಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ನ್ಯಾಯಯುತವಾದಂಥ ಕಾರ್ಯಗಳನ್ನು ಆತನು ನಡೆಸಿದನು. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಯಾಕೆ ಬೈಬಲನ್ನು ಅದರಲ್ಲಿರುವಂಥ ಮಹತ್ವಗಳನ್ನು ಎಲ್ಲವೂ ಸದಾ ಒಡಗೂಡಿಸಿ, ಆ ಬೈಬಲಿಗೆ ಇನ್ನೊಂದು ಹೆಸರೇನು ಗೊತ್ತಾ? ಪರಿಶುದ್ಧವಾದ ಗ್ರಂಥ ಅಂತ, ಪರಿಶುದ್ಧ ಗ್ರಂಥ ಅಂತ. ದೇವರಿಗೆ ಸ್ತೋತ್ರವಾಗಲಿ. ನನ್ನನ್ನು ಗಮನಿಸಿ ಯೇಸುವಿನ ನಾಮದಲ್ಲಿ. ಬಹಳ ಜನ ಡಿಸ್ಕಷನ್ ಮಾಡಿದರಂತೆ ಈ ಬೈಬಲಿಗೆ ಏನಂತ ಹೆಸರು ಇಡೋಣ ಅಂತ. ಆಗ ಕೆಲವರು, ಬಹಳ ಜನ 90% ಮೆಂಬರ್ಸ್ ಎಲ್ಲ ಇದಕ್ಕೆ ಪ್ರೀತಿಯ ಪುಸ್ತಕ, ಅಂದರೆ ಪ್ರೇಮದ ಪುಸ್ತಕ ಎಂಬುದಾಗಿ ಇದನ್ನು ಬರೆಯೋಣ, ಇದರ ಹೆಸರು ಟೈಟಲನ್ನು ಪ್ರೇಮದ ಪುಸ್ತಕ ಎಂಬುದಾಗಿ ಬರೆಯೋಣ ಎಂಬುದಾಗಿ, ಟೈಟಲ್ ಕೊಡೋಣ ಎಂಬುದಾಗಿ ಭಾಳ ಜನ 90% ಮೆಂಬರ್ಸ್ ಎಲ್ಲ ಅದನ್ನೇ ಸೆಲೆಕ್ಟ್ ಮಾಡಿದರಂತೆ. ಯಾಕೆಂದರೆ ಆತನ ಪ್ರೀತಿ ಮುಂದೆ ಈ ಲೋಕದಲ್ಲಿ ಯಾರೂ ಸದಾ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಆ ಕಲ್ವಾರಿ ಪ್ರೀತಿ ತಾಯಿನೂ ಕೊಡೋಕ್ಕಾಗಲ್ಲ, ತಂದೆನೂ ಕೊಡೋಕ್ಕಾಗಲ್ಲ, ಸಹೋದರ ಕೊಡೋಕ್ಕಾಗಲ್ಲ, ಬಂಧುಗಳು ಕೊಡೋಕ್ಕಾಗಲ್ಲ, ದೇಶದ ಮಂತ್ರಿ ಕೊಡೋಕ್ಕಾಗಲ್ಲ, ಯಾವ ಸೈನಿಕನೂ ಕೊಡೋಕ್ಕಾಗಲ್ಲ. ಯಾಕೆಂದರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದ ತನಕ ಅಷ್ಟು ಮಹಿಮೆಯಾದಂಥ ಪ್ರೀತಿ ತನ್ನ ಮಕ್ಕಳ ವಿಷಯದಲ್ಲಿ ತಂದೆಯಾದ ದೇವರು ತೋರಿಸಿದ್ದಾನೆ. ಅದಾದ ನಂತರ ಇನ್ನು 10% ಮೆಂಬರ್ ಮಾತ್ರ ಅವ್ರು ಹೀಗೆ ಹೇಳಿದಂತೆ, ಇಲ್ಲ ಇದಕ್ಕೆ ಪ್ರೇಮ ಗ್ರಂಥ ಅನ್ನೋದಕ್ಕಿಂತ ಇದು ಪರಿಶುದ್ಧವಾದಂಥ ಗ್ರಂಥ ಎಂಬುದಾಗಿ ಇದನ್ನು ಹೇಳೋಣ ಅಂತ. ಯಾಕೆ ಈ ಹೆಸರು ಬಂತು ಗೊತ್ತಾ? ಪ್ರೀತಿಯುಳ್ಳ ದೇವಚಂದ್ರೇ, ನಿಮ್ಮ ಕೈನಲ್ಲಿ ಬೈಬಲ್ ಇರುವುದಾದರೆ ಹಳೆ ಒಡಂಬಡಿಕೆಯಲ್ಲಿ 1015 ಪೇಜ್ಗಳಿದ್ದಾವೆ, ಹೊಸ ಒಡಂಬಡಿಕೆಯಲ್ಲಿ 315 ಪೇಜ್ಗಳಿದ್ದಾವೆ. ಒಟ್ಟು ಟೋಟಲಿ 1360 ಪೇಜ್ಗಳಿದ್ದಾವೆ. ಯಾಕೆ ಇದಕ್ಕೆ ಅಷ್ಟು ಮಹತ್ವ, ಇಷ್ಟು ಪರಿಶುದ್ಧವಾದ ಗ್ರಂಥ ಎಂಬುದಾಗಿ ಅವರು ಒತ್ತಾಯಪಡಿಸಿದರು 10% ಮೆಂಬರ್? ಅಂದರೆ ಒಂದೇ ಕಾರಣ, 1360 ಪೇಜ್ಗಳಲ್ಲಿ ಸದಾ ಒಂದೊಂದು ಪೇಜ್ನಲ್ಲಿ ಯಾವುದೋ ಒಂದು ಭಾಗದಲ್ಲಿ ದೇವಾದಿದೇವನ ಪರಿಶುದ್ಧತೆಯ ಬಗ್ಗೆ ಬರೆಯಲ್ಪಟ್ಟಿದೆ, ಪರಿಶುದ್ಧತೆಯ ಬಗ್ಗೆ ಬರೆಯಲ್ಪಟ್ಟಿದೆ. ಅದಕ್ಕಾಗಿಯೇ 1360 ಪೇಜ್ಗಳಿರುವ ಹೊಸ ಒಡಂಬಡಿಕೆಯಲ್ಲಿ 315, ಹಳೆ ಒಡಂಬಡಿಕೆಯಲ್ಲಿ 1015 ಪೇಜ್ ಇರುವಂಥ 1360 ಪೇಜ್ ಇರುವಂಥ ಈ ಬೈಬಲನ್ನು ಪರಿಶುದ್ಧವಾದ ಗ್ರಂಥ ಎಂಬುದಾಗಿ ಕರೀತಾರೆ. ಯಾಕೆಂದರೆ ನಾನು ನೀನು ಆರಾಧಿಸುವಂಥ ದೇವರು ಯೆಹೋವ ಮೆಕ್ಕಾದೀಸ್. ನಾನು ನೀನು ಆರಾಧಿಸುವಂಥ ದೇವರು ಯೆಹೋವ ಮೆಕ್ಕಾದೀಸ್. ಯೆಹೋವ ಮೆಕ್ಕಾದೀಸ್ ಅಂದರೆ ಆತನೇ ತನ್ನ ಜನರನ್ನು ಪರಿಶುದ್ಧಗೊಳಿಸುವ ಕರ್ತನೆ ಎಂಬುದಾಗಿ. ಯೆಹೋವ ಮೆಕ್ಕಾದೀಸ್ ಅಂದರೆ ಆತನೇ ತನ್ನ ಜನರನ್ನು ಪರಿಶುದ್ಧಗೊಳಿಸುವಂಥ ದೇವರು ಎಂಬುದಾಗಿ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದ ತನಕ ಒಂದೊಂದು ಪೇಜ್ನಲ್ಲಿ ಸದಾ ಆತನ ಪರಿಶುದ್ಧತೆ ಬಗ್ಗೆ ಪ್ರಕಟವಾಗಿದೆ. ಯೇಸುವಿನ ನಾಮದಲ್ಲಿ ಒಬ್ಬ ನಾಸ್ತಿಕನಾಗಿರ್ಬೋದು, ಒಬ್ಬ ಬಲವಾಗಿರುವಂಥ ಭಕ್ತಿವಂತನಾಗಿರ್ಬೋದು, ಅಥವಾ ಯಾವುದೇ ವಿಧವಾದ ಮೂಢನಂಬಿಕೆಯಲ್ಲಿ ಬದುಕುವಂಥ ವ್ಯಕ್ತಿಯಾಗಿರ್ಬೋದು, ಯಾವುದೇ ಒಬ್ಬ ವಿಜ್ಞಾನಿಯಾಗಿರ್ಬೋದು, ಆ ವ್ಯಕ್ತಿ ಯಾರೇ ಆಗಿರುವುದಾದರೂ ಈ ಬೈಬಲನ್ನು ಯಾರು ಅದನ್ನು ಧ್ಯಾನ ಮಾಡ್ತಾರೋ ಅವರ ಜೀವಿತದಲ್ಲಿ ಖಂಡಿತವಾಗಿಯೂ ಆ ಬೈಬಲ್ ಓದಿ ಮುಗಿಸೋದ್ರೊಳಗೆ ಅವನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಮಾರ್ಪಡಿಸಿಕೊಳ್ತಾನೆ. ಆತನು ಪರಿಶುದ್ಧವಾದ ಜೀವಿತವನ್ನು ನಡೆಸುತ್ತಾನೆ. ಆತನ ವಾಕ್ಯ ಪರಿಶುದ್ಧವಾಗಿರುವಂಥ ವಾಕ್ಯ. ಈ ಬೈಬಲ್ ಯಾರ ಕೈನಲ್ಲಿ ಹೋಗುತ್ತದೋ ಅವರ ಜೀವಿತದಲ್ಲಿ ಒಂದು ದೊಡ್ಡ ಪ್ರಕಾಶ ಉಂಟಾಗ್ತದೆ, ಒಂದು ದೊಡ್ಡದಾದಂಥ ಮಹಿಮೆ ಅವರ ಒಳಗಡೆ ಎರಗಿ ಬರ್ತದೆ. ಒಂದೊಂದು ಪೇಜು ಸದಾ ಪರಿಶುದ್ಧಾತ್ಮನ ಮೂಲಕವಾಗಿ ಪವಿತ್ರಾತ್ಮ ಭರಿತರಾಗಿ
ದೈವ ಮಕ್ಕಳು ಪರಲೋಕದ ದರ್ಶನದೊಂದಿಗೆ ಬರೆಯಲ್ಪಟ್ಟಂಥ ಈ ಸತ್ಯವೇದ, ಈ ಬೈಬಲ್ ನಿಮ್ಮ ಕೈನಲ್ಲಿ ಇರುವುದಾದರೆ ಒಂದು ಸಾರಿ ಮುತ್ತು ಕೊಡ್ರಿ. ಇದೆಲ್ಲ ಮುತ್ತು ಕೊಡ್ರಿ, ದನಕ್ಕೆ ಸ್ತೋತ್ರವಾಗಲಿ. ಈ ಬೈಬಲ್ ಪೇಜ್ಗಳಿಗೆ ಮುತ್ತು ಕೊಡೋದಲ್ಲ, ನೀವು ಒಂದೊಂದು ದಿನವೂ ಸಹ ಈ ಬೈಬಲನ್ನು ಧ್ಯಾನ ಮಾಡುತ್ತಾ ಅದರಲ್ಲಿರುವಂಥ ಒಂದೊಂದು ವಾಕ್ಯಗಳು, ಒಂದೊಂದು ವಾಗ್ದಾನಗಳು, ಒಂದೊಂದು ಪರಿಶುದ್ಧತೆ, ನಿನ್ನ ದೇವರ ಪ್ರೀತಿ, ನಿನ್ನ ಕರುಣೆ, ಆತನ ದಯೆ, ಆತನ ಮಮತೆ, ಆತನ ಕೃಪೆ ನೀನು ನೆನೆಸುತ್ತಾ ಅಪ್ಪ ಡ್ಯಾಡಿ ದೇವರೇ ಕರ್ತನೆ, ನನ್ನಂಥ ಅನೀತಿವಂತನಿಗೆ, ನನ್ನಂಥ ಅಕ್ರಮವುಳ್ಳಂಥ ಮನುಷ್ಯನಿಗೆ, ನನ್ನಂಥ ಕೆಟ್ಟು ಹೋದಂಥ ವ್ಯಕ್ತಿಗೆ, ಪ್ರತಿದಿನವೂ ನಿನ್ನ ವಿರೋಧವಾಗಿ ಪಾಪ ಮಾಡುವಂಥ ನನ್ನಂಥ ಕಠಿಣಾತ್ಮನಿಗೆ ಇಷ್ಟೊಂದು ಕರುಣೆನ, ಇಷ್ಟೊಂದು ದಯೆನ, ದನಾಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಈ ಸಂತೋಷದ ಸಂಗತಿಗಳು ಈ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ, ಬೈಬಲಲ್ಲಿ ಮಾತ್ರ ಸಿಗುತ್ತದೆ. ಅದು ಯಾವಾಗ ಬೈಬಲನ್ನು ಓದುತ್ತೇವೋ ಆಗ ಸಿಗುತ್ತದೆ. ಭಾಳ ಜನ ಇದನ್ನು ತಲೆದಿಂಬಾಗಿ ಇಟ್ಕೊಳ್ತಾರೆ. ಭಾಳ ಜನ ಭಯ ಬಂದಾಗ ಎದೆ ಮೇಲೆ ಇಟ್ಕೊಂಡಿರ್ತಾರೆ. ಯಾವ ಮಕ್ಕಳಿಗಾದರೂ ಜ್ವರಗಿರ ಬಂದಾಗ ಪಕ್ಕದಲ್ಲಿ ಇಟ್ಕೊಂಡು ಅಯ್ಯೋ ಬೈಬಲ್ ಇಟ್ಕೊಳ್ಳೋಣ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಈ ಬೈಬಲ್ ನಮ್ಮ ಹೃದಯದಲ್ಲಿ ಬರಬೇಕು, ನಮ್ಮ ಮನಸ್ಸಿನಲ್ಲಿ ಬರಬೇಕು, ನಮ್ಮ ಮೆಮೊರಿ ಪವರ್ ಆಗಿರಬೇಕು. ಯೇಸುವಿನ ನಾಮದಲ್ಲಿ ಯೆಹೋವ ಮೆಕಾದೀಸ್ ತನ್ನ ಜನರನ್ನು ಪರಿಶುದ್ಧಗೊಳಿಸುವಂಥ ದೇವರು. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ನಿಜವಾದಂಥ ಅದ್ಭುತ ಊಟ ಕೊಟ್ಟಿದ್ದು, ಸಮುದ್ರವನ್ನು ಇಬ್ಬಾಗ ಮಾಡಿದ್ದು, ತನ್ನ ಮಕ್ಕಳನ್ನು ವಿಸ್ಮಯಕಾರಿ ಸಂಗತಿಗಳನ್ನು ಪ್ರಕಟ ಮಾಡಿದ್ದಕ್ಕಿಂತಲೂ ಸಹ ದೇವರ ಸಂಕಲ್ಪ, ತಂದೆಯಾದ ದೇವರ ಚಿತ್ತ, ಯೇಸುವಿನ ಆಸೆ ಏನು ಗೊತ್ತಾ? ಒಬ್ಬನಾದರೂ ನಾಶವಾಗಬಾರದು. ಆತನ ಬಯಕೆ, ಆತನು ಪರಲೋಕದಿಂದ ಧರೆಗಿಳಿದು ಬಂದ ಪ್ರಾಮುಖ್ಯವಾದ ಸಂಗತಿನೇ ಆತ್ಮೀಯ ದೇವಜನರೇ, ಈ ಲೋಕದಲ್ಲಿ ತಂದೆಯಾದ ದೇವರು ತನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಕೊಡಲ್ಪಟ್ಟಂಥ ಕ್ರಯ ಇದೆಯಲ್ಲ, ಆ ಕೊಡಲ್ಪಟ್ಟಂಥ ಧನ, ಆ ಕೊಡಲ್ಪಟ್ಟಂಥ ಆಸ್ತಿ ಇದೆಯಲ್ಲ, ಸಾಮಾನ್ಯವಾದ ಆಸ್ತಿಯಲ್ಲ. ತನ್ನ ಏಕ ಕುಮಾರನನ್ನೇ ಇಡೀ ಪ್ರಪಂಚಕ್ಕೆ ಆತನು ಬಲಿದಾನವಾಗಿ ಕೊಟ್ಟು ತನ್ನ ಮಗನನ್ನೇ ವೆಚ್ಚ ಮಾಡಿದಂಥ ಪ್ರೀತಿಯುಳ್ಳ ದೇವರು, ಪರಿಶುದ್ಧನಾಗಿರುವಂಥ ಯೆಹೋವ ಮೆಕಾದೀಸ್. ಅದಕ್ಕೆ ಯೋಹಾನ 3:16 ಯೇಸಯ್ಯ ಈ ಲೋಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಹೇಳಿದಂಥ ಸಂಗತಿ, ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನು ನಂಬುವವರು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ಆತನನ್ನು ಕಳಿಸಿಕೊಟ್ಟನು. ಯಾಕೆ ದೈವ ಸೇವಕರುಗಳು, ಸಭೆ ಇವತ್ತು ಆತ್ಮೀಯ ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ಯಾಕೆ ದಾಹ ಅಂದರೆ, ಈ ಲೋಕದಲ್ಲಿ ಯಾವುದೂ ಸದಾ ಉಳಿಯೋದಿಲ್ಲ. ನೀವು ನೋಡಿರ್ಬೋದು, ಲಾಸ್ ಏಂಜಲೀಸ್ನಲ್ಲಿ ನಡೆದಂಥ ಘಟನೆ ನಿಮ್ಮ ಕಣ್ಣೆದುರಲ್ಲಿ ಇನ್ನೂ ಮಾಸಿ ಹೋಗಿಲ್ಲ. ಒಂದೇ ಒಂದು ಕುಟುಂಬ ಉಳಿತೆಂಬುದಾಗಿ ನಾನು ಕೇಳಲ್ಪಟ್ಟೆ. ಇಡೀ ಅಗ್ನಿಯ ಕೆನ್ನಾಲಿಗೆಗೆ ಆಹುತಿಯಾಗ್ತಾರೆ. ಬೆಳಿಗ್ಗೆ ಎದ್ದು ನೋಡಿದರೆ ಯಾರೂ ಅಲ್ಲಿ ಉಳಿದಿರಲ್ಲ, ಎಲ್ಲರೂ ಬೂದಿಯಾಗಿರ್ತಾರೆ. ಒಂದು ಕುಟುಂಬ ಮಾತ್ರ ಉಳಿದಿರ್ತದೆ. ಆ ಕುಟುಂಬ ಎಷ್ಟು ದೇವರ ಪ್ರೀತಿಗೆ ಪಾತ್ರವಾಗಿತ್ತೋ ಗೊತ್ತಿಲ್ಲ. ಅಯ್ಯೋ, ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಯಾವುದು ಕಾಣ್ತಾ ಇಲ್ಲ, ಬೂದಿನೇ ಕಾಣ್ತಾ ಇದೆ. ಈ ಭಯಾನಕವಾದಂಥ ಪರಿಸ್ಥಿತಿಗಳಲ್ಲಿ ಬದುಕುತ್ತಾ ಇದ್ದೇವೆ. ಪತ್ರಿಕೆಗಳನ್ನು ನೋಡುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಎಲ್ಲಿ ನೋಡಿದರೂ ಮನುಷ್ಯ ಬಲಿಗಳು ಹೇಗೆ ನಡೀತಾ ಇದೆ ಗೊತ್ತಾ? ಅಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲಿ ಆಕ್ಸಿಡೆಂಟ್ ಆಯಿತು, ಇಲ್ಲಿ ತಡೆ ಆಯಿತು, ಇಲ್ಲಿ ನರಕದ ಬಾಗಿಲು, ಯಾತನೆಗಳು ಹೆಂಗೆ ಓಪನ್ ಆಗ್ತಾ ಇದ್ದಾವೆ ಅಂತ ಹೇಳಿದರೆ ಅಷ್ಟು ಕಠಿಣವಾದ ಪರಿಸ್ಥಿತಿನಲ್ಲಿ ಇವತ್ತು ಲೋಕ ಇದೆ. ಇದು ನಮಗೆ ಸೂಕ್ತವಾದ ಸಮಯ, ನಮಗೆ ಅನುಕೂಲಕರವಾದಂಥ ಸಮಯ. ಯೇಸುವಿನ ನಾಮದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ದೇವರಿಗೆ ನೀನು ಪ್ರಿಯನಾಗಬೇಕಾ, ದೇವರ ಆಸೆಯನ್ನು ನೆರವೇರಿಸಬೇಕಾ, ದೇವರ ಪ್ರೀತಿಗೆ ಅನುಕೂಲ ನೀನು ಮಾಡಿಕೊಡ್ಬೇಕಂದ್ರೆ, ನಿನ್ನನ್ನು ರಕ್ಷಣೆ ಮಾಡಿದಂಥ ದೇವರ ಆಸೆ ಏನಂದರೆ ಒಬ್ಬನಾದರೂ ನಾಶವಾಗಬಾರ್ದಂತ, ಪ್ರತಿಯೊಬ್ಬ ಪಾಪಿಯನ್ನು ಪರಿಶುದ್ಧನಾಗಿ ಮಾಡಿಪಡಬೇಕು ಎಂಬುದಾಗಿ ಆತನು ತನ್ನ ಪ್ರಾಣವನ್ನು ಕೊಟ್ಟನು. ನಿನ್ನ ಬದುಕಿನಲ್ಲಿ ಕೊಡಲ್ಪಟ್ಟಂಥ ಈ ಕ್ಲುಪ್ತವಾದಂಥ ಸಮಯದಲ್ಲಿ ಯಾರಿಗಾದರೂ ಶುಭವಾರ್ತೆಯನ್ನು ಸಾರು, ರಕ್ಷಣೆಯ ಶುಭವಾರ್ತೆಯನ್ನು ಬೋಧಿಸು. ನೀನು ಹೋಗುವಂಥ ಸಭೆಗೆ ಆತ್ಮೀಯ ದೇವ ಮಗುವೆ, ವಾರಕ್ಕೆ ಒಬ್ಬರನ್ನಾದರೂ ಕರ್ಕೊಂಡು ಹೋಗು.
ಬನ್ನಿ, ನಿಮ್ಮ ಚಿತ್ತದಲ್ಲಿ ಒಂದು ದೊಡ್ಡ ಬಿಡುಗಡೆ ಕಾದಿದೆ ಎಂಬುದಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ಪ್ರಾರ್ಥನೆ ಮೂಲಕವಾಗಿ ಅವರನ್ನು ನೀನು ನಡೆಸು. ಹೀಗೆ ನೀನು ಮಾಡುವುದಾದರೆ ಪರಲೋಕದ ದೇವರು ನಿನ್ನ ವಿಷಯದಲ್ಲಿ ಮಾತ್ರವಲ್ಲ, ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಅದಕ್ಕಿಂತ ಮಿಗಿಲಾದ ಅದ್ಭುತ ಯಾವುದೂ ಇಲ್ಲ ಎಂಬುದಾಗಿ ಇಡೀ ಪರಲೋಕವೇ ಸಂತೋಷ ಪಡ್ತದೆ. ಪರಲೋಕದಲ್ಲಿ ಶುಭವಾರ್ತೆ ಸಾರಿದಂಥ ನಿನ್ನ ಪಾದಗಳನ್ನು, ಶುಭವಾರ್ತೆ ಸಾರಲ್ಪಟ್ಟಂಥ ನಿನ್ನ ಮುಖವನ್ನು ಆ ದಿನದಲ್ಲಿ ಎಷ್ಟು ಪ್ರಯಾಸಪಟ್ಟು ಕರ್ತನ ವಾಕ್ಯವನ್ನು ಸಾರಿದೆ ಎಂಬುದಾಗಿ ನೀನು ಮಾಡಿದ ತ್ಯಾಗಕ್ಕೆ ಪ್ರತಿಫಲವನ್ನು ದೇವರು ಚಪ್ಪಾಳೆ ತಟ್ಟುತ್ತಾ ಬಲ ನಂಬಿಗಸ್ತನಾದ ಅಂತ ಆಳೆ ಎಂಬುದಾಗಿ ನಿನ್ನನ್ನು ಜೀವೆಂಬ ಆ ಕಿರೀಟದಿಂದ ಶೃಂಗಾರ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವ, ಸಮಯವು ಸಂದು ಹೋಗ್ತಾ ಇದೆ ಸ್ವಾಮಿ. ನಸರೇತನ ಯೇಸುವಿನ ನಾಮದಲ್ಲಿ ಶತ್ರು ಬಲವಾಗಿ ದೇವರೇ ಕರ್ತನೆ ಬೆಂಕಿ ಮೂಲಕವಾಗಿ, ಪ್ರಕೃತಿ ಮೂಲಕವಾಗಿ, ಆಕ್ಸಿಡೆಂಟ್ಗಳ ಮೂಲಕವಾಗಿ ಅನೇಕ ವಿಧವಾದಂಥ ಕರ್ತನೆ ಸ್ವಾಮಿ ಒಲ್ಟಿತನ, ಹಿಂಸೆ, ಸುಸೈಡ್ಗಳ ಮೂಲಕವಾಗಿ ದೇವರೇ ಕರ್ತನೆ ನರಕವನ್ನು ತುಂಬಿಸಿಕೊಳ್ಳಬೇಕೆಂಬುದಾಗಿ ಕಡೆ ಕಾಲದಲ್ಲಿ ಪ್ರಯತ್ನಿಸುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಆತ್ಮೀಕ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕಣ್ಣು, ಕಿವಿ, ದೇವರೇ ಕೈಕಾಲುಗಳು ಬಂದು ದೇವರೇ ಕರ್ತನ ಸಮುದ್ರ ಈ ಭಾಗವಾಗಿ 40 ವರ್ಷಗಳ ಕಾಲ ನಡೆದ ಆ ಅದ್ಭುತಗಳನ್ನೇ ನಾವು ಧ್ಯಾನ ಮಾಡ್ತಿರ್ತೇವೆ. ಆದರೆ ಸ್ವಾಮಿ, ಅವೆಲ್ಲವುಗಳಿಗಿಂತಲೂ ದೊಡ್ಡದಾದ ಅನುಭವ ಒಬ್ಬ ಪಾಪಿ ಪರಲೋಕದ ಕಡೆಗೆ ತಿರುಗಿದರೆ ಅದೇ ದೊಡ್ಡ ಅದ್ಭುತ ಎಂಬುದಾಗಿ, ಪರಲೋಕ ಸಂತೋಷ ಪಡುತ್ತದೆ ಎಂಬುದಾಗಿ ನಮ್ಮ ಸಂಗಡ ಮಾತನಾಡಿದಂಥ ಪರಿಶುದ್ಧಾತ್ಮ ದೇವರೇ, ಈ ಸಂದೇಶವನ್ನು ಆಲಿಸುತ್ತಿರುವಂಥ ಕರ್ನಾಟಕ ಮೊದಲುಗೊಂಡು ದೇಶ ವಿದೇಶಗಳಲ್ಲಿ ವಾಸ ಮಾಡುತ್ತಿರುವಂಥ ನನ್ನ ಎಲ್ಲ ಆತ್ಮೀಯ ದೇವಜನರ ಮನಕಣ್ಣುಗಳನ್ನು ನೀನು ತೆರೆ ಮಾಡು ದೇವ. ಯೇಸುವಿನ ನಾಮದಲ್ಲಿ ಯೆಹೋವ ಮೆಕಾದೀಶ್ ದೇವರೇ, ನೀನೇ ತನ್ನ ಜನರನ್ನು ಪರಿಶುದ್ಧಗೊಳಿಸುವ ಪರಿಶುದ್ಧನಾಗಿರುವ ದೇವರು ರಾಜ. ದೇವರೇ ಕರ್ತನೆ ಸ್ವಾಮಿ, ಒಬ್ಬೊಬ್ಬರ ಮನ ಕಣ್ಣುಗಳು ತೆರೆಯಲ್ಪಡಲಿ. ಒಬ್ಬೊಬ್ಬರ ಮೇಲೂ ಸದಾ ನಿಮ್ಮ ಕಲ್ವಾರಿ ರಕ್ತ ಪ್ರೋಕ್ಷಣೆಯಾಗಲಿ. ನರಕದ ಬಾಗಿಲಲ್ಲಿ ನಿಂತುಕೊಂಡಿರುವಂಥ ಜನರು ಎಳೆದು ನಿನ್ನ ದಿವ್ಯ ಹಸ್ತಗಳಲ್ಲಿ ಕರ್ತನೆ ನಾವು ಮರೆಮಾಚುತ್ತೇವೆ. ದೇವರೇ, ರಕ್ಷಣೆ ಕೊಡಲ್ಪಟ್ಟಂಥ ದೇವರೇ ಕರ್ತನೆ ಪ್ರೀತಿಗಾಗಿ ನೀನು ಮಾಡಿದ ಉಪಕಾರಕ್ಕಾಗಿ ನಾವು ಸದಾ ದೇವರೇ ಕರ್ತನೆ ಸ್ವಾಮಿ ಯಾರಿಗಾದರೂ ಈ ವಾರದಲ್ಲಿ ಶುಭವಾರ್ತೆನೆ ಹೇಳಿ ನಿನ್ನ ಮಂದಿರಿಗೆ ನಾವು ಕರ್ತನೆ ಕರ್ಕೊಂಡು ಬರ್ತೇವೆ. ಅವರನ್ನು ಮಾನಸಾಂತರಗೊಳಿಸಪ್ಪ, ಅವರನ್ನು ರಕ್ಷಿಸು ದೇವರೇ. ಅವರಿಗೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡು, ನೀನು ಸಹಾಯ ಮಾಡಪ್ಪ ಅಂತ ಒಂದು ದಿವ್ಯವಾದ ಆತ್ಮಾಭಿಷೇಕದಿಂದ ಈ ಸಂದೇಶವನ್ನು ಆಲಿಸ್ತಿರುವಂಥ ಒಬ್ಬೊಬ್ಬ ಮಕ್ಕಳನ್ನು ಸದಾ ನೀನು ಬಲಪಡಿಸಿ ನಡೆಸುವಂತು. ನಾವು ತಂದೆಯಾದ ದೇವರೇ, ಇವತ್ತು ಕಾಣಿಕೆಯನ್ನು ಕಳಿಸಿದಂಥ ಪ್ರಿಯ ಹಿರಿಯರಾಗಿರುವಂತಹ ದೇವ ಕರ್ತನ ವೆಂಕಟೇಶ್ ಬ್ರದರ್ಗಾಗಿಯೂ ದೇವರೇ ಗಿರೀಶ್ ಬ್ರದರ್ ಧಾರವಾಡ ಅವ್ರಿಗಾಗಲೂ ವಂದನೆ ಸಲ್ಲಿಸ್ತೇವೆ. ಅವ್ರು ಮಾಡುವಂಥ ಪ್ರತಿಯೊಂದು ಪ್ರಯತ್ನಗಳಲ್ಲಿಯೂ ನಿಮ್ಮ ಶುಭಕಾರಿಯಾದಂಥ ಆತ್ಮನು ಸಹಾಯ ಮಾಡಲಿ. ಪರಲೋಕದ ಬಾಗಿಲುಗಳಿಗಾಗಿ ತೆರೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರತ್ಯೇಕವಾಗಿ ಪ್ರಯಾಣಗಳಲ್ಲಿಯೂ ದೇವರ ಕರ್ತನೆ ನಿನ್ನ ಮಕ್ಕಳು ಮಾಡುವಂಥ ಎಲ್ಲ ವಿಧವಾದಂಥ ಪ್ರಯಾಸಗಳಲ್ಲಿ ಜೊತೆಗಾರನಾಗಿದ್ದು ಇವರ ಕುಟುಂಬ ಮಕ್ಕಳುಗಳನ್ನು ಕರ್ತನೆ ಆಶೀರ್ವಾದ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಆತ್ಮೀಯ ದೇವಶ್ರೇ, ಈ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಪ್ರತ್ಯೇಕವಾಗಿ ಇಂಥ ಸಂದೇಶಗಳನ್ನು ನಾವು ಶೇರ್ ಮಾಡುವಾಗ ಅಟ್ಲೀಸ್ಟ್ ದೇವರ ವಾಕ್ಯ ಅವರಿಗೆ ಮುಟ್ಟಲ್ಪಟ್ಟು ಅವರು ಬಿಡುಗಡೆ ಹೊಂದಿ ರಕ್ಷಣೆ ಮಾರ್ಗದಲ್ಲಿ ಬರುವುದಾದರೆ ಅದರ ಎಲ್ಲ ಆಶೀರ್ವಾದ ನಿಮಗೆ ಉಂಟಾಗ್ತದೆ. ಇದುವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್.